ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇದು ಯಾವುದು ರೀಸನ್ ಅಲ್ವೇ ಅಲ್ಲ. ನೀವೇನಿದೆ ನಾವು ಬಸ್ ಕೊಡ್ತೀವಿ, ನೀವು 2 ಕಿಲೋಮೀಟ್ರ್ ನಡಿಬೇಕು, ಅಲ್ಲಿ ಏನು ವ್ಯವಸ್ಥೆ ಇರ್ತದೆ ನಮ್ಗೆ ಗೊತ್ತಿಲ್ಲ. ಆದರೆ ನೀವು ಅದಕ್ಕೆ ಹೇಳ್ತಕ್ಕಂಥದ್ದು ಒಂದು ದಿವಸ ನೀವು ಮುಂಚಿತವಾಗಿ ಇರ್ಮುಡಿಗಳು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಇಲ್ಲಿ ಇದರಲ್ಲಿ ಇದೊಂದು ಏನಿದೆ ಹೋಗಿ ಬರೋದು ಒಂದು ದಿವಸ ಅನ್ನೋದು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಯಾಕೆಂತಂದರೆ ಇದು ಇವತ್ತು ಏನು ನಿಮ್ಗೆ 65 ಬಸ್ ಹೋಗುತ್ತೆ, ಒಂದು ದಿವಸಕ್ಕೆ 65 ಬಸ್ಸು. 1ನೇ ತಾರೀಕು 2ನೇ ತಾರೀಕು ಬಿಟ್ಟರೆ ಇನ್ನೆಲ್ಲ ದಿವಸ 65 ಬಸ್ಸು ಇಲ್ಲಿಂದ ಹೊರಡ್ತಾ ಇದೆ. 65 ದಿವಸ ಬಸ್ ಏನು ಹೋಗುತ್ತೆ, ಮತ್ತೆ ಮಾರನೇ ದಿವಸ ಅದೇ 65 ಬಸ್ ಕಳಿಸ್ಬೇಕು, ಡ್ರೈವರ್ ಕಳಿಸ್ಬೇಕು, ಅವ್ರ ಡಿಪೋನಲ್ಲಿ ಅದನ್ನೆಲ್ಲ ವಾಶು ಕ್ಲೀನಿಂಗ್ ಏನಿದೆ ಅದೆಲ್ಲ ಮಾಡಿ ಕಳಿಸ್ಕೊಡ್ಬೇಕು. ಅದರಿಂದ ಇನ್ ಟೈಮ್ ಒಳಗಡೆ ಡಿಪೋ ಇನ್ನಾಗಬೇಕು, ಮತ್ತು ಬೆಳಿಗ್ಗೆ ನಮಗೆ ಔಟಾಗಿ ನಮ್ಮ ಗ್ರಾಮಗಳಿಗೆ ಹೋಗಬೇಕು. ಅದರಿಂದ ಶಂಕರಣ್ಣವರು ಹೇಳ್ತಾ ಇದ್ರು, ಅದು ಬೇಜಾರು ಮಾಡ್ಕೋಬೇಡಿ, ಆ ವ್ಯವಸ್ಥೆ ಅದು ಇಲ್ಲ. ಏನೋ ಲೇಟ್ ಆದರೆ ಅನ್ನೋ ಪ್ರಶ್ನೆನೇ ಇಲ್ಲಿ ಉದ್ಭವಿಸೋದಿಲ್ಲ. ಬಸ್ ನಿಮ್ಗೆ ಇನ್ ಟೈಮ್ ಬರ್ತದೆ, ನೀವು ಇನ್ ಟೈಮ್ಗೆ ಅಲ್ಲಿ ಬರಲೇಬೇಕಾಗಿದೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅದಿಲ್ಲ ಅಂತಂದರೆ ನೀವು ಯಾರು ಜವಾಬ್ದಾರಿ ತೊಗೊಂಡಿದ್ರಿ ಮುಖಂಡರು, ಅವ್ರಿಗೆ ನಿಮ್ಗೆ ಅದರ ಒಂದು ಹೊರೆ ನಿಮ್ಗೆ ಇದಾಗುತ್ತೆ. ಅದರಿಂದ ಏನು ನೀವಿದೆ ಇರ್ಮುಡಿ ಏನಿದೆ ಅದನ್ನು ಒಂದು ದಿವಸ ಮುಂಚಿತವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಎಲ್ಲ ಈಗ ನೀವು ಯಾರು ಮಾಲೆ ಹಾಕಿದ್ದಾರೆ ಆವತ್ತೇ ಇರ್ಮುಡಿ ಕಟ್ಬಿಟ್ಟಿರ್ತಾರೆ. ಅದನ್ನು ತೊಗೊಂಬರೋದು ನೀವು ಮುಂಚೆ ಒಂದು ದಿವಸ ತೊಗೊಂಬರ್ಬೇಕಷ್ಟೇ. ಇವಾಗ ಹೊಸದಾಗಿ ಇರ್ಮುಡಿ ಕಟ್ಟೋದೇನಿರೋದಿಲ್ಲ. ಮೂಡಲಕೆರೆನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.